ಶ್ರೀಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಮಾಂಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯುಗುರುಭ್ಯೋ ನಮಃ. ಪುರಂದರದಾಸ ಗುರುಭ್ಯೋ ನಮಃ. ಭಗವಂತನ ತತ್ವಜ್ಞಾನವನ್ನು ಮಾಡಿಕೊಳ್ಳುವ ಅರ್ಹತೆ ಇರುವಂತಹ ಯೋಗ್ಯವಾದ ಜನ್ಮ ಮನುಷ್ಯನ ಜನ್ಮ. ಇದು ಬಂದದ್ದು ಸಾರ್ಥಕ ಆಗಬೇಕಾದರೆ ಶ್ರವಣ ಮನನಾದಿಗಳನ್ನು ಮಾಡಬೇಕು. ಈ ಉದ್ದೇಶದಿಂದ ಇವತ್ತು ನಾವು ಬೇರೆ ಎಲ್ಲೂ ಹೊರಗೆ ಹೋಗಿ ಶ್ರವಣ ಮಾಡೋದು ಕಷ್ಟ ಅನ್ನುವುದಕ್ಕೆ ಮಧ್ವಾಚಾರ್ಯರ ವಾಣಿಯನ್ನು ಮನೆ ಮನೆಗೆ ತಲುಪಿಸಲಿಕ್ಕೆ ಕಟಿಬದ್ಧರಾಗಿ ಮಧ್ವಾಚಾರ್ಯ ವಾಣಿ ಯೂಟ್ಯೂಬ್ ಅವರು ಸಿದ್ಧರಾಗಿದ್ದಾರೆ. ಆಚಾರ್ಯರ ಸಿದ್ಧಾಂತ ಸಂಸ್ಕೃತ ಸಾಹಿತ್ಯದಲ್ಲಿ ಇದೆ. ದಾಸರುಗಳು ಅದನ್ನು ನಿಮ್ಮ ಕಿವಿಗೆ ಮನಸ್ಸಿಗೆ ಮುಟ್ಟುವಂತೆ ಪ್ರಾಕೃತ ಭಾಷೆಯಲ್ಲಿ ಸಂಗೀತದ ಸಹಿತವಾಗಿ ಹಾಡಿ ಕುಣಿದು ಕುಪ್ಪಳಿಸಿ ಭಗವಂತನ ಹತ್ತಿರ ಹೋಗುವಂತೆ ಮಾಡಿಕೊಟ್ಟಿದ್ದಾರೆ. ಕೆಲವು ಸುಲಭವಾದ ಕೃತಿಗಳು ಇದ್ದಾವೆ, ಕೆಲವು ತಲೆಗೆ ಬಿಸಿಯನ್ನು ಕೊಟ್ಟು ಸಂಸಾರದ ತಲೆಬಿಸಿಯನ್ನು ಕಡಿಮೆ ಮಾಡುವಂತಹ ಕೃತಿಗಳು ಇದ್ದಾವೆ. ಆ ಮಂಡೆಗೆ ಬಿಸಿಯನ್ನು ಕೊಡುವ ಕೃತಿಗಳನ್ನು ಮುಂಡಿಗೆ ಅಂತ ದಾಸ ಸಾಹಿತ್ಯದಲ್ಲಿ ಹೇಳುವ ಪದ್ಧತಿ. ಈ ದಿಶೆಯಲ್ಲಿ ಪುರಂದರದಾಸರ ಒಂದು ಮುಂಡಿಗೆಯನ್ನು ನಾವು ಚಿಂತನೆಯನ್ನು ಮಾಡುವ. ತುಂಬ ಪ್ರಸಿದ್ಧವಾದದ್ದು, ನೀವೆಲ್ಲ ಕೇಳಿರ್ತೀರಿ. ಈ ಮುಂಡಿಗೆಯಲ್ಲಿ ಎರಡು ವಿಭಾಗವನ್ನು ಮಾಡಿದ್ದಾರೆ. ಮೊದಲನೇದು ದ್ವಾಸುಪರ್ಣ ಸೈಜಾ ಸಖಾಯೋ ಅನ್ನುವಂತಹ ಒಂದು ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಹೇಳುವ ಪ್ರಮೇಯ ಏನೆಂದರೆ, ಒಂದು ವೃಕ್ಷ, ಅದರಲ್ಲಿ ಎರಡು ಹಕ್ಕಿ ಕೂತಿದ್ದಾವೆ. ಆ ಹಕ್ಕಿಗಳ್ಯಾರು ಅಂದರೆ ಜೀವಾತ್ಮ ಹಾಗೂ ಪರಮಾತ್ಮ. ಕರ್ಮವನ್ನು ಹಣ್ಣು ಅಂತ ಕರೆದಿದ್ದಾರೆ. ಕರ್ಮ ನಿಮಿತ್ತವಾದ ಫಲವನ್ನು, ಕರ್ಮಫಲವನ್ನು ಜೀವಾತ್ಮ ಉಣ್ತಾ ಇದ್ದಾನೆ, ಪರಮಾತ್ಮ ನೋಡ್ತಾ ಇದ್ದಾನೆ. ಇದು ಅಲ್ಲಿ ಹೇಳಿದ ಪ್ರಮೇಯ. ಕೃಷ್ಣ ದೇವಕಿಯ ಗರ್ಭದಲ್ಲಿ ಕುಳಿತಾಗ ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭಸ್ತುತಿ ಅಂತ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಅದನ್ನು ಗರ್ಭಸ್ತುತಿ ಅಂತ ಕರೆಯುವ ಪದ್ಧತಿ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಆ ಗರ್ಭಸ್ತುತಿಯ ಮೊದಲನೇ ಪದ್ಯವೇ ಈ ಪುರಂದರದಾಸರ ಮುಂಡಿಗೆಗೆ ವಿಷಯ. ಅದನ್ನು ಹಾಗೂ ದ್ವಾಸುಪರ್ಣ ಎರಡನ್ನೂ ಸಮನ್ವಯ ಮಾಡಿ, ಶ್ರುತಿ ಸ್ಮೃತಿಗಳ ಸಮನ್ವಯವನ್ನು ಮಾಡಿ ಫಸ್ಟ್ ಹಾಫ್ ಅಂತ ಕರಿಬಹುದು, ಅದನ್ನು ಹೇಳಿದ್ದಾರೆ. ಅದಾದ ನಂತರದಲ್ಲಿ ಮತ್ತೊಂದು ಸುಂದರವಾದ ವಿಷಯವನ್ನು, ನಮ್ಮ ಜೀವನದಲ್ಲಿ ಎಲ್ಲಿ ಎಡುತ್ತೇವೆ, ಎಡುವುದನ್ನು ತಡೆಯುವುದು ಹೇಗೆ, ಅದು ಇನ್ನೊಬ್ಬರು ತಡಿಬೇಕೋ ಅಥವಾ ನಾವೇ ತಡ್ಕೋಬಹುದೋ, ಆ ಎಡವದೇ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಅಂಶಗಳನ್ನು ಸುಂದರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದರ ಯಥಾಮತಿಯಾದ ಒಂದು ಚಿಂತನೆಯನ್ನು ಮಾಡುವ, ನಿತ್ಯದಲ್ಲಿ ಮಾಡಬೇಕಾದ ಚಿಂತನೆ. ದಾಸರ ಅದ್ಭುತವಾದಂತಹ ಕೃತಿ ಇದು. ಮೊದಲು ಆ ಪದ್ಯವನ್ನು ಹೇಳಿಬಿಡ್ತೇನೆ, ಆಮೇಲೆ ಅದರ ವಿವರಣೆಯನ್ನು ಮಾಡುವ ಸಣ್ಣ ಪ್ರಯತ್ನ ಮಾಡ್ತೇನೆ. ಜಯವದೆ ಈ ಮನೆತನಕ್ಕೆ ಬಿಡು 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 ಬಿಡು, ಮನ ಸಂಶಯವ ಶುಕನಂಭಕ್ಕಿ ಹೇಳುತ್ತದಪ್ಪ. ಜಗವೆಂಬೋ ಗಿಡ ಹುಟ್ಟಿ ತಣ್ಣ ಹಣ್ಣುಗಳೆರಡು ಐದಾವಪ್ಪ. ಮೂರು ಬುಡದ ಗಿಡ ಕೇಳಣ್ಣ ಹಣ್ಣಿನೊಳಗೆ ನಾಲ್ಕು ರಸವು. ಐದು ದೊಡ್ಡ ಗರಿ ಕಾಣಪ್ಪ ಆರು ಬಗೆಯ ಸ್ವರೂಪ ಕೇಳು ಏಳು ಬಗೆಯ. ತೊಗಟುಂಟಣ್ಣ ಸಣ್ಣ ಗರಿಗಳು ಎಂಟೈದಾವೆ ಅಕ್ಷವು ಇದಕ್ಕೆ ಒಂಬತ್ತೈತೆ. ಎಲೆಗಳು ಹತ್ತು ಐದಾವಪ್ಪ ಒಂದೇ ಹಕ್ಕಿ ಹಣ್ಣು ತಿಂತೈತೆ. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಹಣ್ಣು ತಿಂದ ಹಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲವಾಗೈತೆ. ಸುಳ್ಳಲ್ಲ ನೀ ಕೇಳೋ ತಮ್ಮ ದ್ವಾಸುಪರ್ಣದ ಶ್ರುತಿಯಲ್ಲೈತೆ. ಒಂದೇ ಕುಲದ ಹಕ್ಕೆಲ್ಲಣ್ಣ ಒಂದೇ ಕುಲವೆಂದು ತಿಳಿಯಲಿ ಬೇಡ. ತಿಳಿದರೆ ನಿನಗೆ ಕೇಡಾದೀತು. ಹಳೆ ವಸ್ತ್ರವ ಬಿಸಾಡು ಅಣ್ಣ ಹೊಸ ವಸ್ತ್ರವ ನಿನಗೆ ದೇವರು ಕೊಟ್ಟ್ಯಾನು.
ಹಕ್ಕಿ ಅರಸನ ಆಡಿದ ಮಾತು ಉತ್ತಮ ಮಾರ್ಗವ ಹಿಡಿಯೋ ತಮ್ಮ, ಮಾರ್ಗವ ಕಟ್ಟಿ ಸುಲಿಯುತ್ತಾರೆ ಗುರಿದುರ್ಗಗಳು ಐದ ಬಪ್ಪ. ಮಾರನೆಂಬ ಕಳ್ಳಿದ್ದಾನೆ ಸಮೀರನಾದರೆ ಹೊರಟೋಗ್ತಾನೆ, ಪುರಂದರನಾದರೆ ಬಿಡುವೋನಲ್ಲ ಸುರಜ್ಯೇಷ್ಠನ ಸಂಗತಿ ಹಿಡಿಯೋ. ಕಣ್ಣು ಮೂಗು ಕಿವಿನಾಲಿಗೆಯಪ್ಪ ಒಂದೊಂದೊಬ್ಬರ ಕೊಂದವಣ್ಣ ಕುರಂಗ ಮಾತಂಗ ಪತಂಗ ಕೇಳೋ. ಭೃಂಗ ಮೀನ ಹತವರವಣ್ಣ ಜ್ಞಾನ ಭಕ್ತಿ ಎಂಬ ಮಾರ್ಗವ ಎರಡು ದೊಡ್ಡ ಮಾರ್ಗವ ಹಿಡಿದೆ ಕಣ್ಣ. ದೊಡ್ಡ ಸಂಗತಿ ಬರುವೋ ತನಕ ಎರಡು ಮನೆಯಲ್ಲಿರಬೇಕಣ್ಣ. ದಾನದ ಕೈಯ ತೋರಿಸಬೇಕು ಅದರಿಂದ ನದಿಯ ದಾಟುತಿಯಪ್ಪ. ನಿನ್ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠ್ಠಲ ಸ್ಥಳ ಕೊಟ್ಟಾನು. ಬಿಡು 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 ಮನ ಸಂಶಯವಾ. ಇದು ದಾಸರ ಒಂದು ಕೃತಿ. ಪ್ರಾಯ ಮೇಲು ನೋಟಕ್ಕೆ ನೋಡಿದಾಗ ಕೆಲವೊಂದು ಅರ್ಥ ಆಗತ್ತೆ, ಕೆಲವೊಂದು ಅರ್ಥ ಆಗೋದಿಲ್ಲ. ಏನೋ ನಾವೇ ಏನೇನಾದರೂ ಅರ್ಥವನ್ನು ಮಾಡಿಬಿಟ್ರೆ ಸ್ವಲ್ಪ ಅನರ್ಥವೂ ಆಗಿಬಿಡತ್ತೆ. ಹಾಗಾಗಿ ಹಿರಿಯರು ಕೊಟ್ಟ ಮಾರ್ಗದರ್ಶನದಲ್ಲಿ ಶಾಸ್ತ್ರಗ್ರಂಥಗಳು ಹೇಳಿದ ರೀತಿಯಲ್ಲಿ ಇದರ ಅರ್ಥಾನುಸಂಧಾನ ಮಾಡಿದರೆ ಇದು ನಮಗೆ ನಿತ್ಯದಲ್ಲಿ ನಾವು ಮಾಡಬೇಕಾದ ಚಿಂತನೆ. ಜಯವದೆ ಜಯವದೆ ಈ ಮನೆತನಕ್ಕೆ. ಪ್ರಾಯ ನಮ್ಮಲ್ಲಿ ಒಂದು ಕೊರತೆ ಇದೆ, ಏನು ಮಾಡಲಿಕ್ಕೆ ಹೋದರೂ ಫೈಲ್. ಯಾಕೆ ಹೀಗಾಗತ್ತೆ? ನನಗೆ ಜಯ ಬರಬೇಕು ಅಂತ ಅಪೇಕ್ಷೆ ಇದೆ, ಸಣ್ಣ ಪುಟ್ಟ ಜಯವೂ ಬರೋದಿಲ್ಲ. ಇನ್ನು ನಾನು ಬಹಳ ದೊಡ್ಡ ದೊಡ್ಡ ಮೋಕ್ಷವನ್ನೆಲ್ಲ ಏನು ಸಾಧಿಸ್ತೇನೆ ಅನ್ನುವ ಆತಂಕ ಇದೆ. ಆದರೆ ಪುರಂದರದಾಸರಿದೆ, ದಾಸರು ಹೇಳ್ತಾರೆ ಜಯವದೆ ಜಯವದೆ ಈ ಮನೆತನಕ್ಕೆ. ಈ ಮನೆತನಕ್ಕೆ ಮಾತ್ರ ಜಯವಿದೆ. ಹೌದು, ಆ ಮನೆಯಲ್ಲಿ ನಾನು ಹುಟ್ಟಿಲ್ಲಲ್ಲ, ನಿಮ್ಮ ಮನೆಯನ್ನು ಜಯಶೀಲರಾಗುವ ಮನೆಯನ್ನಾಗಿ ಮಾಡಿಕೊಳ್ಳಬಹುದು ಅಂತಂದರು. ಅದು ಯಾವುದೋ ಮನೆಗೆ ಜಯವಿರುವ ಮನೆ ಅಂತ ಇಟ್ಟದ್ದಲ್ಲ, ಅದು ಈ ತರಹದ ಅನುಸಂಧಾನ ಮಾಡುವವರಿಗೆ ಜಯ ಇದೆ ಅಂತ. ಯಾರಿಗೆ ಆ ಜಯ ಇದೆ? ಬಿಡು 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 ಮನಸಂಶಯವ. ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಇಟ್ಕೊಳ್ಬೇಡ, ಎಲ್ಲವೂ ಶ್ರೀಹರಿ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಯಾರಿಗಿದೆ ಅವನಿಗೆ ಜಯ ಇದೆ. ನಾನು ಮಾಡ್ತೇನೆ ಅನ್ನುವ ಅನುಸಂಧಾನ ಮಾಡಿದವನಿಗೆ ಜಯ ಇಲ್ಲ. ಇದು ಶಾಸ್ತ್ರ ಹೇಳಿದ್ದು, ಇದು ಸಿದ್ಧಾಂತವೂ ಹೌದು. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಅಸ್ಮೃತಿ ಅಂತ ಏಕಾದಶ ಸ್ಕಂದ ಭಾಗವತದ ಜಾಯಂತೆಯೋಪಾಖ್ಯಾನದ ಮೊದಲನೇ ಪ್ರಶ್ನೆಯೇ ಇದು. ಸಂಸಾರದಲ್ಲಿ ಭಯ ಇಲ್ಲದೆ ಇರಬೇಕಾದ್ರೆ ಏನು ಮಾಡಬೇಕು? ಯಾಕೆ ಭಯ ಅಂದರೆ ಯಾರು ಎರಡರಲ್ಲಿ ಮನಸ್ಸನ್ನು ಇಟ್ಟ್ಯಾರೆ ಅಂದರೆ ಸಂಸಾರದಲ್ಲಿ ಅಂತ. ಒಂದು ದೇವರಂತೆ, ಅವನು ನಡೆಸಿದಂತೆ ನಾನು ಇರ್ತೇನೆ ಅಂದರೆ ಭಯ ಇಲ್ಲ. ಯಾಕೆಂದರೆ ಅವನ ಇಚ್ಛೆಗೆ ಬಂದಿಲ್ಲ ಅನ್ನೋದು ನನಗೆ ಸಿದ್ಧವಾಗಿದೆ. ಇವತ್ತೇನಾಗಿದೆ, ನಾನು ಅಂದುಕೊಂಡದ್ದು ಆಗಲೇಬೇಕು, ಅದಾಗಲಿಲ್ಲ ಅಂದರೆ ಕ್ರೋಧ, ಅಥವಾ ಇನ್ನೂ ನಮಗೆ ಶಕ್ತಿ ಇದೆ ಅಂತಂದರೆ ಯಾರು ಅದಕ್ಕೆ ಅಡ್ಡಿಗಾಲು ಹಾಕಿದ್ದಾರೆ ಅವರನ್ನು ಮುಗಿಸೋದು, ಆಮೇಲೆ ವಿಚಾರ ಇಲ್ಲದೆ ಎಲ್ಲೋ ಮೂಲೆಯಲ್ಲಿ ಮೂಲೆ ಗುಂಪಾಗಿ ಕೂಡೋದು. ಇದು ಸಾಧನೆ ಅಲ್ಲ. ಅವನ ಇಚ್ಛೆಗೆ ಬಂದಿದ್ದರೆ ನಾನಿದ್ದಲ್ಲೇ ಅದನ್ನು ಒದಗಿಸ್ತಾನೆ. ಇದು ನನಗೆ ಶಾಸ್ತ್ರ ಕೊಟ್ಟ ಪಾಠ, ದೊಡ್ಡವರು ಕಿವಿ ಹಿಂಡಿ ಹೇಳಿದ್ದು. ದಾಸರು ಇದನ್ನು ಹೇಳ್ತಾರೆ, ನಿನಗೆ ಶಾಸ್ತ್ರದ ಅರ್ಥ ಆಗಿಲ್ಲಪ್ಪ, ನಿನ್ನ ಆಡುಭಾಷೆಯಲ್ಲೇ ನಾನು ಹೇಳ್ತೇನೆ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಾಥ ಮತಿ ಕೊಡದಿರೋ ಶ್ರೀನಿವಾಸ ದಯಾನಿಧೇ. ಹರಿಚಿತ್ತ ಸತ್ಯ ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತ. ಈಗ ಪ್ರಾರಂಭ ಮಾಡಿದಾಗ ಶುಕನಂಭಕ್ಕಿ ಹೇಳುತ್ತದಪ್ಪ, ಬುಡುಬುಡುಕೆ ಹಾಡು ಅಂತಾನು ಇದಕ್ಕೆ ಪ್ರಸಿದ್ಧಿ ಉಂಟು. ಪ್ರಾಯ ಇವತ್ತಿನ ಜನ್ರೇಷನ್ನಿಗೆ ಬುಡುಬುಡುಕೆ ಅನ್ನೋದು ಗೊತ್ತಿಲ್ಲ. ಹಳೇ ಜನಾಂಗಕ್ಕೆ ಅದು ಗೊತ್ತಿತ್ತು. ಆ ಬುಡುಬುಡುಕೆ ಅವನು ಮನೆ ಮುಂದೆ ಬಂದು ಓಲೆ ಹಕ್ಕಿ ನುಡಿತೈತೆ, ಅದಾಗತ್ತೆ ಇದಾಗತ್ತೆ ಅಂತ ಅವನು ಫುಲ್ ಸ್ಟಾಪ್ ಇಲ್ಲದೆ ಮಾತಾಡೋನು. ಅವನನ್ನು ಕಳಿಸೋದೇ ತುಂಬ ಕಷ್ಟ. ಅವನೇನಾದರೂ ಮನೆಯಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೆದರಿಸಿ ಬಿಟ್ಟ ಅಂದರೆ ತುಂಬ ಭಯ ಇರೋದು. ಆದ್ದರಿಂದ ಅವನಿಗೆ ಬಟ್ಟೆಯನ್ನು, ಅವನಿಗೆ ಹೊಟ್ಟೆಗೆ ಒಂದಿಷ್ಟು ಕೊಟ್ಟು ಬಟ್ಟೆಯನ್ನು ಕೊಟ್ಟು ಏನೋ ಅವನನ್ನು ಸಾಗಾಕೋದೇ ತುಂಬ ಕಷ್ಟ ಆಗೋದು. ಆದರೆ ಪುರಂದರದಾಸರಂತಾರೆ, ಅವನು ಹೇಳಿದ್ದನ್ನು ನೀವು ಅನುಕರಣೆ ಮಾಡೋದೋ ನಂಬೋದೋ ಬೇಡ. ನಮ್ಮ ಶುಕ ಎನ್ನುವ ಹಕ್ಕಿ ಅಂದರೆ ಶುಕಾಚಾರ್ಯರು ಹೇಳಿದ್ದನ್ನು ನೀವು ಕೇಳಿ. ಏನು ಹೇಳಿದ್ದಾರೆ? ಜಗವೆಂಬೋ ಗಿಡ ಹುಟ್ಟಿ ತಣ್ಣ. ಈ ಜಗತ್ತೇ ಒಂದು ಬ್ರಹ್ಮ ವೃಕ್ಷ. ಅದನ್ನು ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ಊರ್ಧ್ವಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ.
ಎಲ್ಲಕ್ಕಿನ್ನ ಮೇಲೆ ಇರುವ ಭಗವಂತ ಇದಕ್ಕೆ ಬೇರು, ಕೆಳಗಿನ ದೇವತೆಗಳೆಲ್ಲ ಟೊಂಗೆಗಳು. ಈ ಒಂದು ವೃಕ್ಷ, ಜಗತ್ತೆಂಬ ವೃಕ್ಷಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರು. ಅದು ಅಶ್ವತ್ಥ ವೃಕ್ಷ ಅಂದರೆ ಅರಳಿ ಮರ ಅಂತ ಅಲ್ಲ. ಆಶುಗತಿತ್ವಾತ್ ಅಶ್ವ, ತುಂಬ ಸ್ಪೀಡಾಗಿ ಓಡುವ ಪ್ರಾಣಿ ಅಶ್ವ. ಈ ಅಶ್ವರೂಪವಾದ ಜಗತ್ತು ರ್ಯಾಪಿಡ್ಡಾಗಿ ಚೇಂಜ್ ಆಗತ್ತೆ ಅಂತ, ಅದು ದೇವರಿಗೆ ಅನ್ನ ಅಂತೆ. ಅಂದರೆ ಈ ಜಗತ್ತು ದೇವರಿಗೆ ಅನ್ನ ಸ್ಥಾನದಲ್ಲಿ ಇರುವುದರಿಂದ ಈ ಜಗತ್ತನ್ನು ಅಶ್ವತ್ಥ ವೃಕ್ಷ ಅಂದದ್ದು ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಸೊ ಜಗತ್ತೆಂಬ ವೃಕ್ಷ, ಇದಕ್ಕೆ ಬೇರು ಬೇಕಲ್ವಾ, ಹಣ್ಣು ಬೇಕಲ್ವಾ, ಎಲ್ಲವೂ ಇದೆ. ಈ ವೃಕ್ಷದಲ್ಲಿ 2 ಹಣ್ಣುಗಳು ಇದ್ದಾವೆ. 2 ಹಣ್ಣು ಯಾವುದು? ಕರ್ಮಗಳು 2 ಬಗೆ, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ದೇವರಲ್ಲಿ ಏನೂ ಬೇಡದೆ ಹೇಳಿದ ಕರ್ತವ್ಯ ಕರ್ಮವನ್ನು ಮಾಡಿ ನಿನಗೆ ಯಾವುದು ಸರಿ ಅನಿಸತ್ತೆ, ನನಗೆ ಯಾವುದು ಡೈಜೆಸ್ಟ್ ಆಗತ್ತೆ ಅದನ್ನು ಕೊಡು ಅಂತ ಅವನಿಗೆ ಬಿಡೋದು. ತಾಯಿಗೆ ಮಗುವನ್ನು ಹೇಗೆ ರಕ್ಷಣೆ ಮಾಡಬೇಕು, ಯಾವ ಕಾಲಕ್ಕೆ ಊಟ ಮಾಡಿಸ್ಬೇಕು, ಯಾವ ಮೆಡಿಸನ್ ಹಾಕಬೇಕು ಅಂತ ಗೊತ್ತಿರತ್ತೆ. ಅದನ್ನು ಮಗು ಏನು ಹೇಳೋದು ಬೇಕಾಗಿಲ್ಲ. ಹಾಗಾಗಿ ನಿಮ್ಮೆಲ್ಲರ ತಾಯಿಯಾದ ಭಗವಂತನಿಗೆ ನೀನು ಹೇಳಿದ ಕೆಲಸ ಮಾಡಿದ್ದೇನೆ, ಇದಕ್ಕೆ ಏನು ಕೊಡ್ತೀಯೋ ಅದು ನಿನಗೆ ಬಿಟ್ಟದ್ದು. ಇದು ನಿಷ್ಕಾಮ ಕರ್ಮಿಗಳ ಸ್ವಭಾವ. ಸಕಾಮ ಕರ್ಮ ಅಂದರೆ ಅದು ಇದು ಬೇಕು ಅಂತ ದೇವರಲ್ಲಿ ಕೇಳೋದು. ಎರಡನ್ನೂ ಮಾಡಿದಾಗ 2 ತರಹದ ಹಣ್ಣನ್ನು ಕೊಡ್ತಾನೆ. ಸಕಾಮಿಗಳಿಗೆ ಒಂದು ಫಲ, ನಿಷ್ಕಾಮಿಗಳಿಗೆ ಇನ್ನೊಂದು ಫಲ. ಇದೇ 2 ಫಲ. ಬೇರುಗಳು ಉಂಟ, 3 ಬೇರಂತೆ. ಅದು ಯಾವುದು? ಸತ್ವ, ರಜಸ್ಸು, ತಮಸ್ಸು, 3 ಗುಣಗಳು. ಇದು 2 ಪರವಾಗಿದೆ. ನಮ್ಮ ಪಿಂಡಾಂಡ ಹಾಗೂ ಬ್ರಹ್ಮಾಂಡದ ಪರವಾಗಿ ಇದೆ. ನಮ್ಮ ದೇಹವನ್ನು ವೃಕ್ಷ ಅಂತ ಕರೆದಿದ್ದಾರೆ. ಇದರ ಪರವಾಗಿ ಅರ್ಥ ಚಿಂತನೆ ಮಾಡೋದು ಸುಲಭವೂ ಹೌದು, ನಿತ್ಯದಲ್ಲಿ ಮಾಡಲೂ ಬೇಕಾದದ್ದು, ಸಿಲಬಸ್ಸೂ ಹೌದು. ಆದ್ದರಿಂದ ಇದನ್ನು ನಮ್ಮ ದೇಹವೆಂಬ ವೃಕ್ಷ, ಈ ದೇಹದಿಂದ ಮಾಡುವಂತಹ ಕರ್ಮಗಳು 2 ಬಗೆ, ಒಂದು ಸಕಾಮ ಇನ್ನೊಂದು ನಿಷ್ಕಾಮ. ಅದಕ್ಕೆ 2 ರೀತಿಯ ಫಲ, 3 ಬೇರು. ಸತ್ವರಜಸ್ತಮೋ ಗುಣಗಳಿಂದ ತ್ರಿಗುಣಾತ್ಮಕವಾದ ದೇಹ ಆದದ್ದರಿಂದ 3 ಬೇರು. ಹಣ್ಣಿನೊಳಗೆ 4 ರಸ. ಅದ್ಯಾವುದದು ರಸಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಪುರುಷಾರ್ಥಗಳೇ 4 ರಸ. ಆದರೆ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದ್ದಾನೆ ದೇವರು. 2 ಹಣ್ಣಿನಲ್ಲಿ 4 ರಸ ಇಟ್ಟಿಲ್ಲ. ಒಂದು ಹಣ್ಣಿನಲ್ಲಿ 3 ರಸ, ಇನ್ನೊಂದು ಹಣ್ಣಿನಲ್ಲಿ ಒಂದೇ ರಸ. ಈ ಡಿಸ್ಟ್ರಿಬ್ಯೂಷನ್ನಲ್ಲೇ ನಾವು ಮೋಸ ಹೋಗಿಬಿಡ್ತೇವೆ. ದೇವರು ಕೇಳ್ತಾನೆ, ನಿನಗೆ 3 ರಸ ಇರುವ ಹಣ್ಣು ಬೇಕೋ, ಒಂದೇ ರಸ ಇರೋದು ಸಾಕು ಅಂತ. ಸೇಮ್ ರೇಟ್. ಸಕಾಮ ಕರ್ಮಕ್ಕೂ ಸೇಮ್ ಎಫರ್ಟು, ನಿಷ್ಕಾಮ ಕರ್ಮಕ್ಕೂ ಸೇಮ್ ಎಫರ್ಟು, ಸಂಕಲ್ಪದಲ್ಲಿ ವ್ಯತ್ಯಾಸ. ದೇವರು ಕೇಳ್ತಾನೆ, ನಿನಗೆ 3 ಬೇಕೋ ಒಂದೇ ಬೇಕೋ? ಜನರಲ್ಲಾಗಿ ನೀವು ಹೇಳಿ, ಯಾವುದನ್ನು ಆಪ್ಟ್ ಮಾಡ್ಕೊಳ್ತೀವಿ? ಸಂಖ್ಯೆಯನ್ನು ನೋಡಿ ಸಾರ್ ನನಗೆ 3 ಬೇಕು ಅಂತೀವಿ. ದೇವರು ಹಾಕೋ ನಾಮ ಅಂತ ಹಾಕಿಟ್ಬಿಡ್ತಾನೆ. ನಗುತ್ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನನಿಗಿತ್ತಂತೆ ಕೊಡುತಿಪ್ಪ ಮರೆತು ಧರ್ಮಾರ್ಥಗಳ ಬೇಡುವವರಿಗೆ. ಸಕಾಮ ಕರ್ಮ ಮಾಡುವವರಿಗೆ ಧರ್ಮ, ಅರ್ಥ, ಕಾಮವನ್ನು ದೇವರು ಕೊಡ್ತಾನೆ. ನಿಷ್ಕಾಮ ಕರ್ಮ ಮಾಡಿದವರಿಗೆ ಮೋಕ್ಷ ಅನ್ನೋ ರಸವನ್ನು ತುಂಬಿದ ಹಣ್ಣನ್ನು ಕೊಡ್ತಾನೆ. ಇನ್ ಅದರ್ ವರ್ಡ್ಸ್, ಮೋಕ್ಷವನ್ನು ಕೊಡ್ತಾನೆ, ತನ್ನ ಮನೆಯನ್ನು ಕೊಡ್ತಾನೆ ಅಂತಾಯಿತು. ಹೌದು ಸಾರ್, ಮೋಕ್ಷ ಅನ್ನುವಂತಹ ದೊಡ್ಡ ಫಲ ಸಿಕ್ತು, ಈ 3 ಲಾಸ್ ಆಯ್ತಲ್ವಾ, ಅದನ್ಯಾರು ಕಾಂಪನ್ಸೇಟ್ ಮಾಡೋರು ಅನ್ನೋ ಒಂದು ಕೊರತೆ ಇರುತ್ತಲ್ವಾ. ಅದಕ್ಕೆ ಶಾಸ್ತ್ರ ಹೇಳೋದೇನು ಗೊತ್ತಾ? ಅಪ್ಪ, ಮೋಕ್ಷ ಸಿಕ್ಕ ಮೇಲೆ ಇದು ಬೇಡ ಅಂದರೂ ಸಿಗತ್ತೋ? ಭತ್ತವನ್ನು ಬೆಳೆದವನಿಗೆ ಹುಲ್ಲು ತಾನಾಗೆ ಬಂದಂತೆ ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ ಸುಮಧ್ವ ವಿಜಯದ ಒಂದು ಸುಂದರವಾದ ಗಾದೆ ಅಂತ ಅನ್ಬಹುದು. ಮಧ್ವಶಾಸ್ತ್ರವನ್ನು ಓದಿದವರಿಗೆ ಮೋಕ್ಷ ಕೊಡ್ತಾನೆ. ಸ್ವರ್ಗಾದಿಗಳು, ಅಪ್ಪ ಹುಲ್ಲು ಬೆಳೆದವನಿಗೆ ಭತ್ತ ಬೆಳೆದವನಿಗೆ ಹುಲ್ಲು ತಾನಾಗೆ ಬಂದಂತೆ ಅಂತ. ಇದನ್ನೇ ನಮ್ಮ ವಿಜಯದಾಸರು ಅಂದರು. ದೇವರು ಒಲಿದ ಅಂದರೆ ಮೋಕ್ಷ ಕೊಡುವ ದೇವರಿಗೆ ಲೌಕಿಕ ಸಂಪತ್ತು ಕೊಡೋದು ಕಷ್ಟವೇ? ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ವೈದಿಕ ಪದವಿಯ ಐದಿಸುವವಗೆ
ಮೋಕ್ಷವನ್ನೇ ಕೊಡುವವನಿಗೆ ಇದು ಯಾವುದು ದೊಡ್ಡದು, ಬೇಕಾದ್ದು ಬರುತ್ತೆ ಅಂತ. ಇದಾದ ಮೇಲೆ 5 ದೊಡ್ಡ ಗರಿ ಕಾಣಣ್ಣ, ಇದಕ್ಕೆ 5 ಗರಿಗಳು ಯಾವುದು? ಈ ಮರಕ್ಕೆ ಗರಿಗಳು ನಮ್ಮ ದೇಹದಲ್ಲಿ ಯಾವುದು? ಅದಕ್ಕೆ 5 ಬಗೆಯ ಅವಾಂತರ ಬೇರು ಅಂತಾನು ಕರೀತಾರೆ, ಗರಿಗಳು ಅಂತಾನು ಕರೆದಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಕೃತಿಯ ಒಂದಿಷ್ಟು ಪಾಠಾಂತರಗಳು ಇದೆ. ಕೆಲವು ಪುಸ್ತಕಗಳಲ್ಲಿ 5 ಗರಿಗಳು 5 ಐದಾವಪ್ಪ ಅಂತ ಇಲ್ಲಿ ಹೇಳಿದ್ದಾರೆ. ಕೆಲವು ಪುಸ್ತಕದಲ್ಲಿ 5 ಅವಾಂತರ ಬೇರು ಅಂತ ಇಲ್ಲಿ. ನಮ್ಮ ಜೀವನದಲ್ಲಿ ಗರಿಗೆದರೋದು ಅಂತೀವಲ್ಲ, ತುಂಬ ಸಂತೋಷ ಆದಾಗ ಗರಿಗೆದರಿತು, ಆ ನವಿಲು ತುಂಬ ಸಂತೋಷ ಆದಾಗ ತನ್ನ ಆ ಗರಿಗಳನ್ನು ಬಿಚ್ಚಿ ನರ್ತನವನ್ನು ಮಾಡತ್ತಂತೆ. ನಮ್ಮ ಜೀವನದಲ್ಲೂ ನಮಗೆ ಬೇಕಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು, ಪಂಚ ಜ್ಞಾನೇಂದ್ರಿಯಕ್ಕೆ ವಿಷಯವಾದಂತಹ ಪಂಚ ತನ್ಮಾತ್ರಗಳು ಅಂತ ಕರೀತಾರೆ. ಅವುಗಳು ಸಿಕ್ಕಾಗ ಬದುಕು ಹಸನಾಗಿ ಇರುತ್ತೆ. ಇದನ್ನೇ 5 ಗರಿಗಳು ಅಂತ ಕರೆದದ್ದು. ಇದರಲ್ಲಿ 6 ಬಗೆಯ ವಿಕಾರ. ನಮ್ಮ ಈ ದೇಹದ ಸ್ಟೇಟಸ್, ಇವತ್ತು ಮೊಬೈಲಲ್ಲೆಲ್ಲ ಸ್ಟೇಟಸನ್ನು ಹಾಕ್ಕೊಳ್ತೇವೆ. ನಮ್ಮ ಇಡೀ ಜನ್ಮದಲ್ಲಿರುವ ಸ್ಟೇಟಸ್ಸು 6 ಅಂತೆ. ಅದ್ಯಾವುದದು? ಮೊದಲು ತಾಯಿ ಗರ್ಭದಲ್ಲಿ ಕೂಡೋದು, ಅಸ್ಥಿ. ಆಮೇಲೆ ಪ್ರಪಂಚವನ್ನು ಕಾಣಲಿಕ್ಕೆ ಆಚೆ ಬರೋದು, ಜಾಯತೆ. ಆಮೇಲೆ ಸ್ವಲ್ಪ ಬೆಳೆಯೋದು, ವರ್ಧತೆ. ಆಮೇಲೆ ಪರಿಣಮತೆ, ವಿಕಾರ ಹೊಂದೋದು, ಮೆಂಟಲಿ ಆ್ಯಂಡ್ ಫಿಸಿಕಲಿ ಚೇಂಜ್ ಆಗೋದು. ವಯಸ್ಸಾಗ್ತಾ ಆಗ್ತಾ ಅಪಕ್ಷೀಯತೆ, ಕುಗ್ಗೋದು. ಒಂದಿನ ಮ್ರಿಯತೆ, ಕೃಷ್ಣಾರ್ಪಣ ಆಗೋದು. 6 ಸ್ಟೇಟಸ್ ಅಂತೆ. 6 ಬಗೆಯ ವಿಕಾರಗಳು ಆಗೋ ಇದಕ್ಕೆ 6 ಬಗೆಯ ಸ್ವರೂಪ ಕೇಳು ಅಂತಾನು. 7 ಬಗೆಯ ತೊಗಟೆಗಳು ಅಂತ. ಈ ಮರಕ್ಕೆ ತೊಗಟೆ ಅಂತ ಇರುತ್ತಲ್ಲ, ಹಾಗೆ ನಮ್ಮ ದೇಹದಲ್ಲಿ 7. ಅದ್ಯಾವುದದು? ಸಪ್ತಧಾತುಗಳು ಅಂತ ಕರೀತಾರೆ. ತ್ವಕ್, ಚರ್ಮ, ರುಧಿರ, ಅಸ್ಥಿ, ಮಾಂಸ, ಮೇದ, ಮಜ್ಜಸ್ಸು. ಇದು ಸಪ್ತಧಾತುಗಳು ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದು, ಈ ದೇಹದಲ್ಲಿರುವಂಥದ್ದು. ಇದಾದ ಮೇಲೆ ಎಲೆಗಳು, ಇದಕ್ಕೆ 8 ರೆಂಬೆಗಳೆಂಟು ಐದಾವಪ್ಪ ಅಂತ ಒಂದು ಪಾಠ ಉಂಟು. ಸಣ್ಣ ಗರಿಗಳು 8 ಅಂತ ಹೇಳಿದ್ದಾರೆ. ಇದೇನಿದು 8 ಅಂದರೆ 8 ಬಗೆಯ ದೇಹವನ್ನು ದೇವರು ಕೊಡ್ತಾನೆ. ದೇಹದಲ್ಲಿ ಇರುವ ಬಗೆ 8. ಅದ್ಯಾವುದದು? 8 ತರಹದ ದೇವತೆಗಳು, ಗಂಧರ್ವರು, ಮನುಷ್ಯರು, ಪಿಶಾಚದ್ದು ಒಂದು ದೇಹ, ಅಡ್ಡ ಬೆಳೆಯುವಂತಹ ಪ್ರಾಣಿ, ತಿರಿಯಕ್ ಅಂತ ಕರೀತಾರೆ. ಅಂದರೆ ಅದರ ಸ್ಪೈನಲ್ ಕಾರ್ಡ್ ಅಡ್ಡ ಇರುತ್ತಲ್ಲ ಪ್ರಾಣಿಗಳದು, ಅದಕ್ಕೆ ತಿರಿಯಕ್ ಅಂತ ಕರೆದಿದ್ದಾರೆ. ಹೀಗೆ ಒಟ್ಟು 8 ಬಗೆಯ ದೇಹವನ್ನು, ಜೀವ ಇರಲಿಕ್ಕೆ, ಜೀವ ಏನೇ ಸಾಧನವನ್ನು ಮಾಡಬೇಕಾದರೂ ಅವನಿಗೆ ಬೇಕಾದದ್ದು ಮುಖ್ಯವಾಗಿ ದೇಹ. ಆ ದೇಹ ಇಲ್ಲ ಅಂತಾದರೆ ಯಾವ ಸಾಧನೆಯೂ ಇಲ್ಲ. ಹಾಗಾಗಿ ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚರು, ತಿರಿಯಕ್ಕಂದರೆ ಈಗ ಹೇಳಿದಂತೆ ಅಡ್ಡ ಬೆಳೆಯುವ ಪ್ರಾಣಿ, ಮನುಷ್ಯ, ಸ್ಥಾವರ ಅಂದರೆ ಒಂದೇ ಕಡೆ ನಿಂತ ಗಿಡ ಮರಗಳು. ಹೀಗೆ ಜೀವನಿಗೆ 8 ಬಗೆಯ ದೇಹವನ್ನು ದೇವರು ಕೊಡ್ತಾನೆ. ನಂತರದಲ್ಲಿ 9 ಏನು ಅಂತ. ಈ 9 ಅಕ್ಷಗಳು ಅಂದರೆ ನಮಗೆ ನವದ್ವಾರಗಳು ಇದೆಯಲ್ಲ, ಇದನ್ನೇ ಅಕ್ಷವು. ಅದಕ್ಕೆ 9 ಐತೆ. ಪೊಟರೆ ಅಂತ, ಮರ ಅಂದರೆ ಮರಕ್ಕೆ ಪೊಟರೆಗಳಿರುತ್ತಲ್ಲ, ಅದು 9. ನಮ್ಮ ದೇಹದಲ್ಲಿ ಪೊಟರೆ. ಇನ್ನು ಎಲೆಗಳು 10 ಐದಾವಪ್ಪ, 10 ಎಲೆಗಳಂತೆ. ಸಾಮಾನ್ಯ ವೃಕ್ಷ ಇರಬೇಕಾದ್ರೆ ಎಲೆ ಇದ್ದರೆ ವೃಕ್ಷ ಇರುತ್ತೆ, ಎಲೆ ಇಲ್ಲದ ವೃಕ್ಷ ಅದು ಹೋಗಿಬಿಡತ್ತೆ. ನಮಗೂ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅದಿದ್ರೇನೆ ದೇಹ. ಇನ್ಫ್ಯಾಕ್ಟ್ ದೇಹ ಅಂತ ಕರೆಯೋದೇ ಇಂದ್ರಿಯಗಳ ಸಂಘಾತ, ಕಾಂಪ್ಲೆಕ್ಸ್ ಅಂತ. ಎಲ್ಲ ಇಂದ್ರಿಯಗಳು ಸೇರಿದಾಗೇನೆ ಅದು ದೇಹ ಅಂತ ಕರೆಸಿಕೊಳ್ಳತ್ತೆ. ಇಲ್ಲಾಂದರೆ ಅನೇಕ ಇಂದ್ರಿಯಗಳ ಕೊರತೆ ಇದ್ದರೆ ಅದು ಊನತೇನೆ ಅದೊಂದು. ಹಾಗಾಗಿ 10 ಎಲೆಗಳು 10 ಐದಾವಪ್ಪ. ಇದರಲ್ಲಿ 2 ಹಕ್ಕಿ ಕೂತಿದೆ, ಒಂದು ಜೀವಾತ್ಮ, ಮತ್ತೊಂದು ಪರಮಾತ್ಮ. ಭಾಗವತದ ಗರ್ಭಸ್ತುತಿ ಶ್ಲೋಕದ ಪ್ರಕಾರ ಒಬ್ಬ ಜೀವಾತ್ಮನೇ 2 ತರಹದ ಸ್ವಭಾವದವನು. ಒಬ್ಬ ಸಕಾಮ ಕರ್ಮ ಮಾಡುವವನು,
ಇನ್ನೊಬ್ಬ ನಿಷ್ಕಾಮ ಕರ್ಮ ಮಾಡುವವನು. ಆದರೆ ದ್ವಾಸುಪರ್ಣ ಅನ್ನೋ ಶ್ರುತಿಯಲ್ಲಿ ಮಾತ್ರ ಜೀವಾತ್ಮ ಪರಮಾತ್ಮ ಅಂತ. ಇದೊಂದು ಸ್ವಲ್ಪ ವ್ಯತ್ಯಾಸವನ್ನು ಪಠನೆ ಮಾಡುವವರು ತಿಳ್ಕೊಳ್ಬೇಕು. ಅದಾದ ಮೇಲೆ ದ್ವಾಸುಪರ್ಣ ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಅದರಲ್ಲಿ ಒಂದು ಹಕ್ಕಿ ಉಣ್ಣತ್ತೆ, ಉಣ್ಣುವವನು ಜೀವಾತ್ಮ, ನೋಡುವವನು ಪರಮಾತ್ಮ. ಉಣ್ಣೋ ಹಕ್ಕಿ ಬಡವಾಗೈತೆ, ಉಣ್ಣುವ ಹಕ್ಕಿ ತುಂಬ ಕಷ್ಟಪಡ್ತಾ ಇದ್ದಾನೆ. ಅಂದರೆ ನಾವೆಲ್ಲರೂ ಸಂಸಾರದ ಹಣ್ಣು ಅಥವಾ ಹುಣ್ಣು ಅದನ್ನು ಅನುಭವಿಸೋದು ಕಷ್ಟ ಅಲ್ವಾ? ಸಂಸಾರದ ಸಮಸ್ಯೆಗಳನ್ನು ಅನಿವಾರ್ಯ, ಎತ್ತಿ ಪಕ್ಕಕ್ಕೆ ಇಡುವ ಯೋಗ್ಯತೆ ಇಲ್ಲ, ಅದನ್ನು ಕಷ್ಟಪಟ್ಟು ಅನುಭವಿಸ್ತೇವೆ. ಕೆಲವೊಮ್ಮೆ ದೇವರು ಸುಖವನ್ನು ಕೊಟ್ಟಿರ್ತಾನೆ, ಅದನ್ನು ನೋಡೋನು ಯಾರು ಅಂದರೆ ಪರಮಾತ್ಮ. ಅವನು ತಣ್ಣಗೆ ಅದನ್ನು ನೋಡ್ತಾ ಇರ್ತಾನೆ. ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ. ಇದು ಸುಳ್ಳಲ್ಲ, ದ್ವಾಸುಪರ್ಣದ ಶ್ರುತಿಯಲ್ಲೈತೆ. ಈ ಎರಡೂ ಹಕ್ಕಿಗಳು ಒಂದೇ ಕುಲದ್ದಲ್ಲ. ಅದೇ ತುಂಬ ಇಂಪಾರ್ಟೆಂಟ್ ಪುರಂದರದಾಸರಿಗೆ. ಜೀವಾತ್ಮ ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ ಅನ್ನೋದಕ್ಕೆ ಅವನು ತಗೊಳ್ಳುವುದಿಲ್ಲ. ಹಾಗಾಗಿ ಒಂದೇ ಕುಲದ ಹಕ್ಕೆಲ್ಲಣ್ಣ. ಈ ಇಬ್ಬರನ್ನ ಒಂದೇ ಕುಲ ಅಂತ ತಿಳಿದ್ರೆ ಮಹಾ ಅನರ್ಥ ಆಗತ್ತೆ. ತಿಳಿದರೆ ನಿನಗೆ ಕೇಡಾದೀತು. ಇಷ್ಟು ಆ ಒಂದು ಘಟ್ಟದ್ದನ್ನು ಹೇಳಿ ಹಳೆ ವಸ್ತ್ರವ ಬಿಸಾಡಣ್ಣ. ಭಗವದ್ಗೀತೆಯ ಕೆಲವು ಒಂದು ಮಾತುಗಳನ್ನು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾಂತಿ ನವಾನಿ ದೇಹಿ ಅಂತ ತುಂಬ ಪ್ರಸಿದ್ಧವಾದ ಗೀತೆಯ ಶ್ಲೋಕ. ಒಬ್ಬ ಜೀವ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ಯಾವ ಚಿಂತನೆಯನ್ನು ಮಾಡಬೇಕು ಅಂದರೆ, ಹಳೆ ಬಟ್ಟೆಯನ್ನು ಬಿಸಾಕಿ ಹೊಸ ಬಟ್ಟೆಯನ್ನು ತೊಟ್ಟಂತೆ. ಯಾರೂ ಬೇಸರ ಪಟ್ಕೊಳ್ಳೋದಿಲ್ಲ, ಸದ್ಯ ಹೊಳೆಯದು ಹೋಯಿತು ಅಂತ. ಇಷ್ಟೇ ವ್ಯತ್ಯಾಸ. ಅಲ್ಲಿ ಹೊಸ ಬಟ್ಟೆಯನ್ನು ತೊಟ್ಟವನನ್ನೂ ನೋಡಿದ್ದೀವಿ, ಹಳೆ ಬಟ್ಟೆ ಬಿಟ್ಟವನೂ ಅವನೇ. ಆದರೆ ಇಲ್ಲಿ ಇನ್ಯಾವ ದೇಹ ಬಂತು ಅಂತ ನಮಗೆ ಗೊತ್ತಿಲ್ಲ, ಆದ್ದರಿಂದ ನೋವು ಅನ್ನೋದು ಬಿಟ್ಟರೆ ಇನ್ಯಾವ ಯೋಚನೆ ಇಲ್ಲ. ದೇಹದಲ್ಲಿ ಏನೂ ಮಾಡಲಿಕ್ಕೆ ಆಗದೇ ಇದ್ದಾಗ ದೇವರು ಕೊಟ್ಟ ದೊಡ್ಡ ವರ ಅಂದರೆ ಮರಣ. ಅದೇ ಇಲ್ಲ ಅಂದರೆ ಇವತ್ತು ಪ್ರಪಂಚ ಯಾರೂ ಇರ್ತಾ ಇರಲಿಲ್ಲ, ಯಾರೂ ನಗ್ತಾ ಇರಲಿಲ್ಲ, ಎಲ್ಲ ಅಳತಾ ಕೂತಿರಬೇಕಾಗಿತ್ತು. ಯಾಕೆಂದರೆ 800-900 ವರ್ಷದವರೆಲ್ಲ ಬದುಕಿದ್ರೆ ಗತಿ ಏನು? ಅದು ಅವರು ಬೆಡ್ ರಿಡನ್ ಆಗಿದ್ದರೆ. ಇದು ದೇವರು ಮಾಡಿದ ದೊಡ್ಡ ಉಪಕಾರ. ಹಳೆಯ ವಸ್ತ್ರವನ್ನು ತೆಗೆದು ಆ ಹೊಸ ವಸ್ತ್ರ ಕೊಟ್ಟಂತೆ ಜೀವನಿಗೆ ಜರ್ಜರಿತವಾದ ದೇಹದಿಂದ ಮರಣ ಅನ್ನೋದನ್ನು ಕೊಟ್ಟು ಆ ದೇಹದಿಂದ ಇನ್ನೊಂದು ದೇಹಕ್ಕೆ ಇಡ್ತಾನೆ. ಹಕ್ಕಿಯ ರಸ ಆಡಿದ ಮಾತು, ಉತ್ತಮ ಮಾರ್ಗ ಹಿಡಿಯೋ ತಮ್ಮ. ಹಕ್ಕಿಯ ಅರಸ ಅವನು ಭಗವಂತ ಹೇಳಿದ ಮಾತಿದು. ಒಂದು ಉತ್ತಮವಾದ ಮಾರ್ಗವನ್ನು ಹಿಡಿ. ನಾವು ಹೋಗುವ ಮಾರ್ಗದಲ್ಲಿ ನಮ್ಮನ್ನು ಸುಲಿತಾರಂತೆ 6 ಜನ ಕಳ್ಳರಿದ್ದಾರೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವುಗಳು ಗಿರಿದುರ್ಗಗಳು 5 ಇದಲ್ಲದೆ ಗಿರಿ ದುರ್ಗ ದೊಡ್ಡ ದೊಡ್ಡ ಬೆಟ್ಟಗಳು ಇದ್ದಾವೆ. ಅದಲ್ಲದೆ ಕಂದಕಗಳೆಲ್ಲ ಇದ್ದಾವೆ. ಅಂದರೆ ಈ ಸಂಸಾರದ ಮಾರ್ಗದಲ್ಲಿ ಸಾಗಬೇಕಾದರೆ ನಾನಾ ತರಹದ ಬೆಟ್ಟದಂತೆ ಭಾಗವತದಲ್ಲೆಲ್ಲ ಹೇಳ್ತಾರೆ. ಗೃಹಸ್ಥ ಧರ್ಮಗಳೆಲ್ಲ ಬೆಟ್ಟದಂತೆ ಇದೆ, ಅಲ್ಲಲ್ಲೇ ಬೀಳ್ತೇವೆ. ಪುರಂಜನೋಪಾಖ್ಯಾನದಲ್ಲಿ ಕೆಲವು ಮಾತುಗಳನ್ನೆಲ್ಲ ಹೇಳ್ತಾರೆ. ಸೊ ಈ ಗಿರಿದುರ್ಗಗಳನ್ನೆಲ್ಲ ದಾಟಿ ಬರಬೇಕು. ಎಲ್ಲಕ್ಕಿನ್ನ ನಮ್ಮನ್ನು ವಂಚಿಸೋದು, ನಮ್ಮನ್ನು ಹಾಳು ಮಾಡೋನು ಮಾರನೆಂಬ ಕಳ್ಳನಿದ್ದಾನೆ. ಮಾರ ಅಂದರೆ ಮನ್ಮಥ. ಕಾಮನೆಗಳನ್ನು ಕೊಟ್ಟು ನಮ್ಮ ಪುಣ್ಯವನ್ನೆಲ್ಲ ಕದೀತಾನೆ. ಈ ಕಳ್ಳರು ಬೆಳ್ಳಿ ಬಂಗಾರವನ್ನು ಕದ್ದರೆ ಆ ಮಾರ ನಮ್ಮನ್ನು ಮೇಲೆ ಬಾರದಂತೆ ಮಾರುವ ಬಂಗಾರವನ್ನು ಕದಿಯಲ್ಲ. ಅವನು ತುಂಬ ಕಷ್ಟಪಟ್ಟು ಗಳಿಸಿದ ಪುಣ್ಯವನ್ನೆಲ್ಲ ಕದೀತಾನೆ. ಇನ್ ಅದರ್ ವರ್ಡ್ಸ್ ನಮ್ಮ ಇಂದ್ರಿಯಗಳೆಲ್ಲ ಬೇರೆ ಕಡೆ ಹೋಗುವಂತೆ ಮಾಡಿಬಿಡ್ತಾನೆ. ಆ ಮಾರನಿಂದ ಆಗುವ, ಮನ್ಮಥನಿಂದ ಆಗುವಂಥ ದೊಡ್ಡ ಸಮಸ್ಯೆ ಅನ್ನೋದಕ್ಕೆ ನಮ್ಮಲ್ಲಿ ಹೋಳಿ ಹುಣ್ಣಿಮೆ ದಿವಸ ಕಾಮಣ್ಣನನ್ನು ಸುಡೋದು ಅಂದ್ರೇನು? ಕಾಮದಹನ. ಅದು ಇವತ್ತು ಹಳೆ ಬಟ್ಟೆ ಇನ್ನೊಂದು ಅದನ್ನೆಲ್ಲ ನಾವು ಸುಡ್ತೇವೆ, ಅದು ಒಂದು ಸಂಕೇತವೇ. ಅದು ಸುಟ್ಟಾಗ ನಮಗೆ ಆನಂದ ಆಗತ್ತೆ, ಚಪ್ಪಾಳೆ ಹಾಕ್ತೀವಿ. ಯಾಕೆ? ಅದು ನನ್ನ ಕೆಲಸಕ್ಕೆ ಬಾರದ ಪದಾರ್ಥ. ಅದನ್ನೇ ಶಾಸ್ತ್ರ ಹೇಳಿದ್ದು, ಯಾವುದೂ ನಿನ್ನ ಕೆಲಸಕ್ಕೆ ಬರೋದಿಲ್ಲ. ಇವತ್ತು ನಿನಗೆ ಅರ್ಥ ಆಯ್ತಷ್ಟೇ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ. ಅದನ್ನು ಸುಟ್ಟಾಗ ನೀನೆಷ್ಟು ಕೇಕೆ ಹಾಕಿಕೊಂಡು ಆನಂದದಿಂದ ಇರ್ತೀಯೋ, ಜೀವನದಲ್ಲಿ ಏನಾಗತ್ತೋ ಎಲ್ಲವೂ ಭಗವಂತನಿಗೆ ಆಹುತಿಯನ್ನು ಕೊಡ್ತೇನೆ ಅಂತ ಅನುಸಂಧಾನ ಮಾಡು, ಸುಖವಾಗಿರ್ತಿ ಅಂತ. ಹಾಗಾಗಿ ಮಾರನೆಂಬ ಕಳ್ಳನಿದ್ದಾನೆ. ಅವನು ನಮ್ಮನ್ನು
ಸುಲಿಗೆ ಮಾಡ್ತಾನಪ್ಪ, ಸಮೀರನಾದರೆ ಹೊರಟೋಗ್ತಾನೆ. ಸಮೀರನಾಗಬೇಕು. ಸಮೀರ ಅಂದರೆ ವಾಯುದೇವರ ಮತವನ್ನು ಹಿಡಿಯೋದು. ಸಮ್ಯಕ್ ಕೀರಯತಿ ಪ್ರೇರಯತಿ, ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಇಟ್ಟುಕೊಂಡು ಶಾಸ್ತ್ರಜನ್ಯವಾದ ಜ್ಞಾನದಿಂದ ಬಂದಂತಹ ಕಾಮನೆಗಳನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿದರೆ ಆಗ ಮಾರ ಹೋಗಿಬಿಡ್ತಾನಂತ. ನಾವು ರಾಯರ ಬಗ್ಗೆ ಕೇಳ್ತೇವೆ, ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ರಾಯರಿಗೆ ಇಂತಹ ತಾಕತ್ತು ಎಲ್ಲಿಂದ ಬಂತು? ಸಮುಪೇಕ್ಷಿತ ಭಾವಜಃ. ಭಾವಜ ಅಂದರೆ ಮನಸ್ಸಿನಿಂದ ಹುಟ್ಟಿದ ಮನ್ಮಥನ ಕಾಮನೆಗಳನ್ನು ಸಂಪೂರ್ಣ ಉಪೇಕ್ಷೆ ಮಾಡಿದ್ದಕ್ಕೆ ದೇವರು ಒಲಿದು ನಿಂತ. ನಿನಗೆ ಅದು ಬೇಕೋ ಇದು ಬೇಕೋ ದೇವರು ಕೇಳ್ತಾನೆ. ವೈಷಯಿಕ ಸುಖ ಬೇಕೋ ನಾನು ಬೇಕು ಅಂತ. ನಾವೆಲ್ಲ ಸುಖವನ್ನೇ ಆಫ್ ಮಾಡ್ಕೊಳ್ತೀವಿ, ದೇವರನ್ನ ಯಾಕೆ ಕೇಳ್ತೇವೆ? ಸದ್ಯ ದೇವರು ನಮ್ಮ ಹತ್ರ ಬರದೇ ಇದ್ದದ್ದೇ ಒಳ್ಳೇದಾಯಿತು ಅಂತೀವಿ. ಹೀಗೂ ಹೇಳೋರು ಉಂಟಲ್ವಾ? ನಿಮ್ಗೇನು ಕೊಟ್ಟರು? ನಮಗೆ ತಂದೆ ತಾಯಿ ಇದ್ದು ಮನೆಯನ್ನೇ ಕೊಟ್ಟರು. ಇನ್ನೊಬ್ಬ ಮಗ ಅಂದ ನಿಮ್ಗೇನು ಕೊಟ್ಟರು? ದೇವ್ರ ಪೆಟ್ಟಿಗೆ ಕೊಟ್ಟರು, ಅದೇ ಸಾಕಾ? ಅಯ್ಯೋ, ಆ ದೇವರ ಆರಾಧನೆ ಮಾಡಿದ್ರೆ ಬೇಕಾದ್ದು ಬರುತ್ತೆ. ಇಲ್ಲಿ ಯಾರೋ ಕೇಳಿದ್ರು, ಸರ್ ನಿಮ್ಗೇನು ಕೊಟ್ಟರು? ಮನೆ ಕೊಟ್ಟರು, ಆ ದೇವ್ರ ಪೆಟ್ಟಿಗೆ ಇಲ್ಲೇ ಇಟ್ಟಿರ್ತಾರೋ ಅನ್ನೋ ಭಯ ಆಗಿತ್ತು, ಸದ್ಯ ಅದನ್ನು ತೊಗೊಂಡು ಹೋದ್ರಲ್ಲ, ಸುಖವಾಗಿದ್ದೀವಿ ನಾವು ಅಂತ. ಅವನ ಅನುಗ್ರಹ ಇದ್ದರೆ ಎಲ್ಲವೂ ಸಿಗತ್ತೆ. ಆದರೆ ಈ ಗೋಡೆ ಬಾಗಿಲುಗಳು ಆನಂದ ಕೊಡೋದಲ್ಲ, ನಮಗೆ ಮೆಟೀರಿಯಲ್ಸೇ ಆನಂದ ಕೊಡುತ್ತೆ ಅನ್ನುವ ಒಂದು ಭ್ರಮೆ ಇದೆ. ಅದನ್ನೇ ಅಂದರು, ಸಮೀರನಾದರೆ ವಾಯುಮತದಂತೆ ಭಗವಂತನೇ ರಕ್ಷಣೆ ಮಾಡ್ತಾನೆ ಅನ್ನುವ ತಿಳುವಳಿಕೆ ಇದ್ದರೆ ಅವನು ಹೋಗಿಬಿಡ್ತಾನೆ. ಪುರಂದರನಾದರೆ ಈ ಪುರವನ್ನು ರಕ್ಷಣೆ ಮಾಡೋದೇ ನನ್ನ ಗುರಿ, ಇದನ್ನು ನೋಡಿಕೊಳ್ಳೋದೇ ನನ್ನ ಗುರಿ ಅಂತಾಗಿಬಿಟ್ರೆ ಅವನು ಬಿಡೋದಿಲ್ಲ. ಯಾರೋ ಮನ್ಮಥ. ಸುರಜ್ಯೇಷ್ಠನ ಸಂಗತಿ ಹಿಡಿಯೋ. ಸುರಜ್ಯೇಷ್ಠ ಅಂದರೆ ದೇವತೆಗಳಲ್ಲಿ ಜ್ಯೇಷ್ಠನಾದ ಜೀವೋತ್ತಮರಾದ ವಾಯುದೇವರ ಸಂಗತಿ. ಅವರು ಕೊಟ್ಟಂತಹ ಶಾಸ್ತ್ರವನ್ನು ಗಟ್ಟಿಯಾಗಿ ಹಿಡಿ. ಕಣ್ಣು ಮೂಗು ಕಿವಿನಾಲಿಗೆಯಪ್ಪ ಒಂದೊಂದೊಬ್ಬರ ಕೊಂದಾವಣ್ಣ. ಪಂಚ ಜ್ಞಾನೇಂದ್ರಿಯಗಳೇನಿದೆ, ಕಣ್ಣು ಮೂಗು ಕಿವಿ ನಾಲಿಗೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವುಗಳೇ ನಮ್ಮನ್ನು ಹಾಳು ಮಾಡೋದು. ಇದು ಒಂದು ಪುರಾಣದ, ಗರುಡ ಪುರಾಣದಲ್ಲಿ ಬರುವ ಒಂದು ಸುಂದರವಾದ ಮಾತು. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಭಿರೇವ ಪಂಚ ಏಕಪ್ರಮಾದಿ ಸಖತಂ ನ ಹನ್ಯಾತೆ. ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಮೈನಸ್ ಇದೆ. ಜಿಂಕೆ ಸಂಗೀತವನ್ನು ಕೇಳ್ತಾ ಕೇಳ್ತಾ ಬಲೆಯಲ್ಲಿ ಬಂದು ಸಿಕ್ಕಾಕೊಳ್ಳತ್ತಂತೆ. ಅವನು ವೇಣುನಾದವನ್ನು ಮಾಡ್ತಾ ಇರ್ತಾನೆ, ಅದನ್ನು ಆಸ್ವಾದನೆ ಮಾಡ್ತಾ ಮೈ ಮರೆತು ಬಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳತ್ತೆ. ಶಬ್ದದ ಮೈನಸ್ಸು ಇದ್ದದ್ದರಿಂದ ಜಿಂಕೆ ಹಾಳಾಯಿತು. ಆನೆ ಸ್ಪರ್ಶ ಸುಖಕ್ಕಾಗಿ ಬಂದು ಹಳ್ಳದಲ್ಲಿ ಬೀಳತ್ತೆ, ಪಳಗಿಸಿ ಇಡೀ ಜೀವನ ಮಾವುಟಿಗನ ಒಂದೇ ಒಂದು ಇಷ್ಟುದ್ದದ ಅಂಕುಶಕ್ಕೆ ವಶವಾಗಿರುವಂತೆ ಮಾಡಿಕೊಳ್ತಾನೆ. ಯಾಕೆ? ಸ್ಪರ್ಶಕ್ಕಾಗಿ ಅದು ಹಾಳಾಯಿತು. ರೂಪಕ್ಕಾಗಿ ಹಾಳಾಗೋದು ಅಂದರೆ ದೀಪವನ್ನೇ ಹಣ್ಣು ಅಂತ ತಿನ್ನಲಿಕ್ಕೆ ಬಂದು ಕೆಲವು ಚಿಟ್ಟೆ ಕೆಲವು ಪ್ರಾಣಿಗಳೆಲ್ಲ ಸತ್ತು ಹೋಗುತ್ತೆ. ಇದು ರೂಪದಿಂದ ಹಾಳಾದದ್ದು. ರಸವನ್ನು ಆಸ್ವಾದನೆ ಮಾಡ್ತಾ ಅಲ್ಲೇ ಜೇನುತುಪ್ಪವೋ ಇನ್ನೇನೋ ಅಂಟು ಬಿದ್ದಾಗ ಕೆಲವು ಪ್ರಾಣಿಗಳು ನೋಡ್ತೇವಲ್ಲ, ತಿಂದು ಅಲ್ಲೇ ಬಿದ್ದು ಸತ್ತು ಹೋಗಿರುತ್ತೆ. ನಾಲಿಗೆಯಿಂದ ಹಾಳಾದದ್ದು ಕೆಲವು. ಆಮೇಲೆ ಗಂಧವನ್ನು ಆಸ್ವಾದನೆ ಮಾಡಲಿಕ್ಕೆ ಬಂದು ಮೀನು. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಭಿರೇವ ಪಂಚ. ಒಂದೊಂದೇ ನಮ್ಮನ್ನು ಹಾಳು ಮಾಡತ್ತೆ ಅಂದರೆ ಇನ್ನು 5 ನಿನ್ನಲ್ಲಿ ಮೈನಸ್ ಇದೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ನಿನಗೆ ಬೇಡ, ಎಲ್ಲಾನು ಬೇಕು. ಬಿ ಕೇರ್ಫುಲ್ ಅಂತಾರೆ. ಪಂಚರ್ ಆದರೆ, ಒಂದು ಪಂಚರ್ ಆದರೆ ಗಾಡಿ ಓಡಲ್ಲ, ಇನ್ನು 9 ಪಂಚರ್ ನಿನಗೆ. 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಈ ಮಾತುಗಳೇ ಆಡ್ತಾರೆ. ಹಾಗಾಗಿ ಮತ್ತೇನು ಮಾಡಬೇಕು? ಜ್ಞಾನ ಭಕ್ತಿ ಅನ್ನುವ ಮಾರ್ಗ 2 ದೊಡ್ಡ ಮಾರ್ಗ ಇದು. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಭಕ್ತಿ ಮಾರ್ಗ. 2 ಮಾರ್ಗವನ್ನು ಗಟ್ಟಿಯಾಗಿ ಹಿಡಿ. ದೊಡ್ಡ ಸಂಗತಿ ಬರುವ ತನಕ 2 ಮನೆಯಲ್ಲಿ ಇರಬೇಕಣ್ಣ. ಈ ಜ್ಞಾನ ಭಕ್ತಿ ಈ ಮಾರ್ಗಕ್ಕೆ ನೀನು ಬರಬೇಕಾದರೆ ಮೊದಲು ತತ್ವಜ್ಞಾನಕ್ಕೆ ಶ್ರವಣ ಮನನ ಧ್ಯಾನ, ಜೊತೆಯಲ್ಲಿ ಕರ್ಮಾನುಷ್ಠಾನ. ಜ್ಞಾನ ಸಂಪಾದನೆಗೆ ಬೇಕಾದ ಶ್ರವಣಾದಿಗಳು, ಕರ್ತವ್ಯ ಕರ್ಮ ಸ್ವವಿಹಿತ ವೃತ್ತಿ ಎರಡನ್ನೂ ಮಾಡಬೇಕು. ನನಗೆ ಜ್ಞಾನ ಬಂತು ಅಂತ ಕರ್ಮವನ್ನು ಬಿಡುವುದಾಗಲಿ ಅಥವಾ ಕರ್ಮದಿಂದಲೇ ನಾನು
ಭಗವಂತನನ್ನು ಆರಾಧನೆ ಮಾಡ್ತೀನಿ, ಜ್ಞಾನ ಯಾಕೆ ಬೇಕು ಅಂತ ಬಿಡೋದಾಗಲಿ ಬೇಡ. ಎರಡೂ ಮಾರ್ಗವನ್ನು ನೀನು ಹಿಡಿ, ಎರಡನ್ನೂ ನೀನು ದೊಡ್ಡ ಸಂಗತಿ ಬರುವೋ ತನಕ ಎರಡೂ ಮನೆಯಲ್ಲಿ ಇರಬೇಕಣ್ಣ. ಇದಾದ ಮೇಲೆ ದಾನದ ಕೈಯ ತೋರಿಸಬೇಕು. ದಾನಕ್ಕೆ ಕೈಯನ್ನು ನೀಡು, ತೆಗೆದುಕೊಳ್ಳಿಕ್ಕಲ್ಲ, ಕೊಡೋ ಸಲುವಾಗಿ. ಯಾಕೆ ಅಂದರೆ ಅದರಿಂದ ನದಿಯ ದಾಟ್ತೇವೆ, ಸಂಸಾರವೆಂಬ ಸಾಗರವನ್ನು ದಾಟ್ತೇವೆ ಅಂತ. ಒಂದು ಸತ್ತವನು 6ನೇ ತಿಂಗಳಿಗೆ ವೈತರಣಿ ನದಿ ಎನ್ನುವಲ್ಲಿ ಬರ್ತಾನೆ. ಇದು ಗರುಡ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳಿಕೊಟ್ಟಿದ್ದಾರೆ. ಆ ವೈತರಣಿ ನದಿಯನ್ನು ದಾಟಬೇಕಾದರೆ ಗೋದಾನವನ್ನು ಮಾಡಿರಬೇಕು. ಅವರೇ ಹೇಳ್ತಾರೆ, ವೈತರಣಿ ಅನ್ನುವ ಶಬ್ದದಲ್ಲೇ ದಾನದಿಂದ ದಾಟಬಹುದಾದದ್ದು ಅಂತ ಹೇಳಿಕೊಟ್ಬಿಟ್ಟಾರೆ. ದಾನಂ ವಿತರಣಂ ಪ್ರೋಕ್ತಂ ಮುನಿಭಿಹಿ ತತ್ವದರ್ಶಿಭಿಹಿ ಇಯಂ ಸಾ ತೀರ್ಯತೆ ಯಸ್ಮಾತ್ ತಸ್ಮಾದ್ ವೈತರಣಿ ಸ್ಮೃತ. ದಾನಂ ವಿತರಣಂ, ವಿತರಣ ಅಂದರೆ ದಾನ, ಅದನ್ನು ಮಾಡುವುದರಿಂದ ದಾಟಬಹುದಾದ ನದಿ ಯಾವುದೋ ಅದು ವೈತರಣಿ. ನೀನು ಒಂದಲ್ಲ ಒಂದು ದಿವಸ ಸಾಯ್ತಿ ಅಲ್ವಾ, ಮಿಕ್ಕಿದ್ದೆಲ್ಲ ಗ್ಯಾರಂಟಿ ಇಲ್ಲ. ನಾವು ವೈತರಣಿಯಲ್ಲಿ ಮಾತ್ರ ಅವಶ್ಯವಾಗಿ ಹೋಗೋದು ಗ್ಯಾರಂಟಿ. ಇಲ್ಲೆಲ್ಲ ನಾವು ಇದಕ್ಕೆ ವಾಟರ್ ಪಾರ್ಕ್ಗೆ ಹೋಗಲಿಲ್ಲ, ಅಲ್ಲಿ ಆಡಬೇಕಾಯ್ತು, ಅಲ್ಲಿ ಗ್ಯಾರಂಟಿ ಆ ಪಾರ್ಕಲ್ಲಿ ಬಿಡ್ತಾನೆ ನಮ್ಮನ್ನು, ವೈತರಣಿ ಪಾರ್ಕಲ್ಲಿ. ಸೊ ದಾನದ ಕೈಯ ತೋರಿಸಬೇಕು, ಅದರಿಂದ ನದಿಯ ದಾಟುತ್ತೀಯಪ್ಪ. ನಿನ್ಯೋಗ್ಯತೆಯ ತಿಳಿದ ಮೇಲೆ ನಿನ್ನ ಯೋಗ್ಯತೆಯನ್ನು ಭಗವಂತ ಅವನಿಗೆ ಗೊತ್ತು. ಯಮಧರ್ಮರಾಜ ಚೆನ್ನಾಗಿ ತಿಳಿದು, ಅಥವಾ ತತ್ವಾಭಿಮಾನಿ ದೇವತೆಗಳೋ ವಾಯುದೇವರೋ ಚೆನ್ನಾಗಿ ನಮ್ಮ ಬಗ್ಗೆ ಹೇಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ಭಗವಂತ ತನ್ನ ಮನೆಯಲ್ಲಿ ನಿನಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಆದ್ದರಿಂದ ಈ ಅನುಸಂಧಾನ ಮಾಡಿದವರಿಗೆ ಜಯವದೆ ಜಯವದೆ ಈ ಮನೆ ತನಕೆ ಅಂತ ಸುಂದರವಾದ ಒಂದು ಮುಂಡಿಗೆಯನ್ನು ಪುರಂದರದಾಸರು ಮಾಡಿಕೊಟ್ಟಿದ್ದಾರೆ. ಈ ಒಂದು ಮುಂಡಿಗೆಯ ವಿಶೇಷವಾದಂತಹ ನಮ್ಮ ಮನೆಯವರೆಗೂ, ನಮ್ಮ ಮಂಡೆಗೆ ತಲುಪುವವರೆಗೂ ಅನುಕೂಲ ಮಾಡಿಕೊಟ್ಟ ಮಧ್ವಾಚಾರ್ಯರ ವಾಣಿ, ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸಿ, ಎಲ್ಲರೂ ಇದನ್ನು ಕೇಳಿ ನಿಮ್ಮ ಬಂಧು ಬಳಗಕ್ಕೆ ಹೇಳಿ ಪ್ರೋತ್ಸಾಹಿಸಿ. ಆ ಚಾನಲನ್ನು ಏನೇ ಇದರಲ್ಲಿ ಮಾರ್ಪಾಡುಗಳು ಬೇಕು ಅಂತಾದರೆ ಅತ್ಯವಶ್ಯಕವಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಒಪ್ಪಿಕೊಂಡು ಅದರಂತೆ ನಾವು ನಡಿಲಿಕ್ಕೆ ಸಿದ್ಧರಿದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.